ಹಾಯ್ ಹಲೋ ನಮಸ್ಕಾರ. ನೆಟ್ ಇನ್ಫೋಗೆ ಸ್ವಾಗತ. ನಾನು ನಿತಿನ್ ಶೆಟ್ಟಿ. ನೀವಿನ್ನು ಕೂಡ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಜ್ಯ ರಾಜಧಾನಿ ಬೆಂಗಳೂರು, ಸಿಲಿಕಾನ್ ವ್ಯಾಲಿ, ಐಟಿ ಹಬ್, ಉದ್ಯಾನ ನಗರಿ, ಹೀಗೆ 10 ಹಲವು ಹೆಸರುಗಳಿಂದ ಇದು ಜಗದ್ವಿಖ್ಯಾತ ಆಗಿರುವಂತಹ ಪ್ರದೇಶ. ಆದ್ರೆ ಇದೇ ಬೆಂಗಳೂರು ಕೆಲವೊಂದು ವಿಚಾರಗಳಿಗೂ ಕೂಡ ಸದ್ದು ಮಾಡಿರುವಂತದ್ದು. ಯಾಕಂದ್ರೆ ಮಳೆ ಬಂದಂತಹ ಸಂದರ್ಭದಲ್ಲಿ ನಾವು ಗಮನಿಸಿದ್ದೇವೆ, ರಸ್ತೆಯಲ್ಲಿ ನೀರ್ ನಿಂತು ಅಧ್ವಾನಗಳಾಗಿರುವಂತದ್ದು. ಹಾಗೇನೆ ಕಸ ಕಡ್ಡಿಗಳನ್ನ ಎಲ್ಲೆಂದ್ರಲ್ಲಿ ಬಿಸಾಕೋದ್ರಿಂದ ಆ ಒಂದು ಗಾರ್ಬೇಜ್ ಸಿಟಿ ಅಂತಾನೂ ಕೂಡ ಖ್ಯಾತಿಯನ್ನ ಪಡೆದಿತ್ತು. ಈಗ ಇದರ ಲಿಸ್ಟ್ಗೆ ಮತ್ತೊಂದು ಹೆಸರು ಕೂಡ ಸೇರ್ಕೊಳ್ತಾ ಇದೆ. ಅದೇನಪ್ಪಾ ಅಂದ್ರೆ, ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ, ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಹೆಚ್ಚಾಗಿ ಟ್ರಾಫಿಕ್ ಸಮಸ್ಯೆ ಉಂಟಾಗತ್ತೆ. ಒಂದು ಪ್ಲೇಸ್ ನಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕಂದ್ರೂ ತುಂಬಾನೇ ಕಷ್ಟ ಪಡಬೇಕಾಗಿರುವಂತಹ ಪರಿಸ್ಥಿತಿ. ಪ್ರತಿನಿತ್ಯವೂ 1 ರಿಂದ 2 ಗಂಟೆ ತನಕನೂ ಕೂಡ ಟ್ರಾವೆಲ್ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಇಲ್ಲಿನ ಜನರಿಗಿದೆ. ಇದೇ ಟ್ರಾಫಿಕ್ ಜಾಮ್ ಈಗ ವಿಶ್ವದೆಲ್ಲೆಡೆನೂ ಕೂಡ ಸದ್ದು ಮಾಡ್ತಾ ಇದೆ. ಅದು ಹೇಗಪ್ಪ ಅಂದ್ರೆ, ಇದೇ ಬೆಂಗಳೂರು ಈಗ ಟ್ರಾಫಿಕ್ ಸಮಸ್ಯೆಯಲ್ಲಿ, ಜನದಟ್ಟಣೆಯಲ್ಲಿ, ಸಂಚಾರ ದಟ್ಟಣೆಯಲ್ಲಿ ನಂಬರ್ 2ನೇ ಸ್ಥಾನಕ್ಕೆ ಬಂದಿದೆ. 2025ರಲ್ಲಿ ವಿಶ್ಲೇಷಣೆಗೆ ಒಳಪಡಿಸಿದಂತಹ ಸುಮಾರು 500 ನಗರಗಳಲ್ಲಿ ಈ ಒಂದು ಸರ್ವೆಯನ್ನು ಮಾಡಲಾಗಿತ್ತು. ನೆದರ್ಲ್ಯಾಂಡ್ ನ ಒಂದು ಸಂಸ್ಥೆ ಟ್ರಾಫಿಕ್ ಇಂಡೆಕ್ಸ್ ಬಗ್ಗೆ ಸರ್ವೆ ಮಾಡುತ್ತೆ. ಇದರಲ್ಲಿ ಬೆಂಗಳೂರು ನಂಬರ್ 2 ಸ್ಥಾನಕ್ಕೆ ಬಂದಿದೆ. ಇನ್ನು ಮೆಕ್ಸಿಕೋ ನಂಬರ್ 1 ಸ್ಥಾನದಲ್ಲಿದೆ ಟ್ರಾಫಿಕ್ ಸಮಸ್ಯೆಯಲ್ಲಿ. ಈ ಡೇಟಾ ಪ್ರಕಾರ ಸುಮಾರು 15 ನಿಮಿಷಗಳು ಬೇಕಾಗುತ್ತೆ 4.2 ಕಿಲೋಮೀಟರ್ ಸಂಚರಿಸುವುದಕ್ಕೆ ಬೆಂಗಳೂರಿನಲ್ಲಿ. ಹಾಗೇನೆ ಟ್ರಾಫಿಕ್ ಜಾಮ್ ನಲ್ಲಿ ಹೆಚ್ಚಾಗ್ತಿರುವಂತಹ ಸಮಯ 74.4% ಹೆಚ್ಚಾಗ್ತಾ ಇದೆ. ಅಂದ್ರೆ ನೀವೇ ಊಹಿಸ್ಕೊಳ್ಳಿ ಎಷ್ಟರ ಪ್ರಮಾಣದಲ್ಲಿ ನಮ್ಮಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ ಅಂತ. ಒಬ್ಬ ವ್ಯಕ್ತಿ ಸರಾಸರಿಯಾಗಿ 10 ಕಿಲೋಮೀಟರ್ ಸಂಚರಿಸಬೇಕಂದ್ರೆ ಸುಮಾರು 36 ನಿಮಿಷ 2 ಸೆಕೆಂಡ್ಗಳು ಬೇಕಾಗುತ್ತೆ. ಇದೇ 2024ಕ್ಕೆ ಹೋಲಿಸಿದ್ರೆ ಸುಮಾರು 2 ನಿಮಿಷಗಳ ಕಾಲ ವ್ಯತ್ಯಾಸಗಳು ಬರುತ್ತೆ. ಅಂದ್ರೆ ಪ್ರತಿ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಮತ್ತಷ್ಟು ಜಾಸ್ತಿ ಆಗ್ತಾನೆ ಇದೆ. ವರದಿಯ ಪ್ರಕಾರ ಸುಮಾರು 168 ಗಂಟೆಗಳನ್ನ ಪ್ರತಿ ವ್ಯಕ್ತಿ ಇದೇ ಟ್ರಾಫಿಕ್ ನಲ್ಲಿ ಕಳೀತಾ ಇದ್ದಾನೆ ಬೆಂಗಳೂರಿನಲ್ಲಿ. ಜಸ್ಟ್ ಇಮ್ಯಾಜಿನ್, 1 ವರ್ಷಕ್ಕೆ ಸುಮಾರು 7 ದಿನಗಳ ಕಾಲ ಬರೀ ಟ್ರಾಫಿಕ್ ನಲ್ಲೇ ಆತ ಕಳೆದಿರ್ತಾನೆ. ಆತ ಅಮೂಲ್ಯವಾದಂತಹ ಸಮಯವನ್ನ ಕಳ್ಕೊಂಡಿರ್ತಾನೆ. ಒಂದ್ ಕಡೆಯಲ್ಲಿ ದಾವೋಸ್ ನಲ್ಲಿ ನಡೆದ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಹೂಡಿಕೆದಾರರನ್ನ ಆಹ್ವಾನಿಸೋದಕ್ಕೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರನ್ನ ಭವಿಷ್ಯದ ನಗರ ಅಂತ ಬಣ್ಣಿಸಿದ್ರು. ಇದರ ಬೆನ್ನಲ್ಲೇನೆ ಈ ಒಂದು ವರದಿ ಹೊರಬಂದಿದೆ. ಟ್ರಾಫಿಕ್ ಜಾಮ್ ಅನ್ನು ತಡೆಗಟ್ಟುವುದಕ್ಕೆ ಸರ್ಕಾರ ಹಲವು ಕ್ರಮಗಳನ್ನ ಕೈಗೊಳ್ತಾ ಇದೆ. ಮೆಟ್ರೋ ವಿಸ್ತರಣೆ ಮಾಡ್ತಾ ಇದೆ, ಹಾಗೇನೆ ಫ್ಲೈಓವರ್ ಗಳನ್ನ ವಿಸ್ತರಣೆ ಮಾಡ್ತಾ ಇದೆ. ಇನ್ನೊಂದ್ ಕಡೆಯಲ್ಲಿ ಕೆಲವೊಂದು ಕಡೆಯಲ್ಲಿ ಟನಲ್ ರಸ್ತೆಗಳನ್ನ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದೆ. ಆದ್ರೆ ಈ ಒಂದು ಟ್ರಾಫಿಕ್ ಜಾಮ್ ಸಮಸ್ಯೆಯನ್ನ ತಡೆಗಟ್ಟುವುದಕ್ಕೆ ಸಾಧ್ಯ ಆಗ್ತಾನೆ ಇಲ್ಲ. ಇನ್ನೊಂದ್ ಕಡೆಯಲ್ಲಿ ಪ್ರತಿನಿತ್ಯವೂ ಸುಮಾರು 1,500ದಿಂದ 3,500 ಒಂದು ವೆಹಿಕಲ್ ಗಳು ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಹೀಗಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ರಸ್ತೆಗಳಿಗೆ ವೆಹಿಕಲ್ ಗಳು ಬರ್ತಾ ಇದೆ. ಆದ್ರೆ ಈ ಒಂದು ರಸ್ತೆಗಳಲ್ಲಿ ಸಂಚರಿಸುವುದಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇದೆ. ಯಾಕಂದ್ರೆ ಕಂಜೆಸ್ಟೆಡ್ ರೋಡ್ ಗಳಾಗಿರ್ಬಹುದು, ಅತಿ ಹೆಚ್ಚಿನ ಜನದಟ್ಟಣೆ ಆಗಿರ್ಬಹುದು, ಬೇರೆ ಬೇರೆ ಕಡೆಗಳಿಂದ ಬೆಂಗಳೂರಿಗೆ ವಲಸಿಗರು ಬಂದಿರಬಹುದು. ಇವೆಲ್ಲ ಕಾರಣಗಳಿಂದಾಗಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಾನೆ ಇದೆ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನ ತಡೆಗಟ್ಟೋದಕ್ಕೆ ಸರ್ಕಾರ ಇನ್ನಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ. ಡೆಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ತಂದಿರುವಂತಹ ಸಮ ಬೆಸ ಸಂಖ್ಯೆಗಳ ಒಂದು ವ್ಯವಸ್ಥೆಯನ್ನ ಇಲ್ಲಿ ಕಲ್ಪಿಸಿದ್ರೆ ಆ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಈ ಒಂದು ಟ್ರಾಫಿಕ್ ಸಮಸ್ಯೆಯನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಆಗತ್ತೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ಗಳು, ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಗಳು ಇದೆಲ್ಲವೂ ಕೂಡ ಹುಟ್ಟಿಕೊಡ್ತಾ ಇದೆ. ಎಲ್ಲಾ ಕಂಪನಿಗಳು, ಎಲ್ಲಾ ವರ್ಗದವರು ಕೂಡ ಬೆಂಗಳೂರಿಗೆ ವಲಸೆ ಬರ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂತ ನಿಟ್ಟಿನಲ್ಲಿ ಸರ್ಕಾರ ಮಾಡ್ತಾ ಇದೆ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಇದೇ ಬೆಂಗಳೂರಿನ ಜನರಿಗೆ ಮಾರಕವಾಗಿ ಪರಿಣಮಿಸ್ತಾ ಇದೆ. ಯಾಕಂದ್ರೆ ಪ್ರತಿಯೊಂದು ಏರಿಯಾದಲ್ಲೂ, ಪ್ರತಿಯೊಂದು ಗಲ್ಲಿಯಲ್ಲೂ ಕೂಡ ಜನದಟ್ಟಣೆ ಜಾಸ್ತಿ ಆಗ್ತಾ ಇದೆ. ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಪ್ರತಿಯೊಂದು ಮನೆಗಳಲ್ಲೂ 1 ಅಲ್ಲ 2 ವೆಹಿಕಲ್ ಗಳಿರ್ತದೆ. ಪ್ರತಿನಿತ್ಯವೂ ಕೂಡ ರಸ್ತೆಗಿಳಿದಂತ ಸಂದರ್ಭದಲ್ಲಿ ಇದೇ ಟ್ರಾಫಿಕ್ ಜಾಮ್ ಉಂಟಾಗತ್ತೆ. ನಾವು ಮೈಸೂರನ್ನ ಗಮನಿಸಿದ್ರೆ ಮೈಸೂರು ಕಂಪ್ಲೀಟ್ಲಿ
ಪ್ಲಾನ್ಡ್ ಸಿಟಿ. ಹೀಗಾಗಿ ಅಲ್ಲಿ ಅಷ್ಟೊಂದು ಟ್ರಾಫಿಕ್ ಸಮಸ್ಯೆ ಅಥವಾ ಬೇರೆ ರೀತಿಯಾದಂತಹ ಜನದಟ್ಟಣೆ ಆಗುವಂಥದ್ದು ಈ ರೀತಿಯಾಗಿ ಆಗೋದಿಲ್ಲ. ಆದ್ರೆ ಬೆಂಗಳೂರು ಪ್ಲಾನ್ಡ್ ಸಿಟಿ ಅಲ್ಲ. ಹೀಗಾಗಿ ಈ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಾನೆ ಇದೆ. ಸರ್ಕಾರ ಆದಷ್ಟು ಬೇಗ ಇದರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಯಾಕಂದ್ರೆ ಪ್ರತಿನಿತ್ಯವೂ ಜನ 2 ಗಂಟೆ 3 ಗಂಟೆಗಳ ಕಾಲ ರಸ್ತೆಯಲ್ಲಿ ಓಡಾಟವನ್ನು ನಡೆಸ್ತಾ ಇದ್ರೆ, ತಮ್ಮ ಕಾರ್ಯ ನಿಮಿತ್ತವಾಗಿ ಎಲ್ಲಾದ್ರೂ ಹೊರಗಡೆ ಹೋಗ್ತಾ ಇದ್ರು ಕೂಡ ಅದಕ್ಕೂ ಕೂಡ ತೊಂದರೆ ಆಗ್ತಾ ಇದ್ರೆ, ಯಾವುದೇ ಎಮರ್ಜೆನ್ಸಿ ಇದ್ರೂ ಕೂಡ ಹೋಗೋದಕ್ಕೆ ಇಂತಿಷ್ಟು ಸಮಯವನ್ನ ಮುಂಚಿತವಾಗಿನೂ ಕೂಡ ಅವರು ಇಟ್ಕೊಳ್ಬೇಕಾಗುತ್ತೆ. ಅಂತಹ ಪರಿಸ್ಥಿತಿ ಇದೆ. ಇದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಸರ್ಕಾರ ಆದಷ್ಟು ಬೇಗ ಒಳ್ಳೆಯ ಕ್ರಮಗಳನ್ನ ಕೈಗೊಳ್ಳಬೇಕು. ಟ್ರಾಫಿಕ್ ಸಮಸ್ಯೆಯನ್ನ ನಿರ್ಮೂಲನೆ ಮಾಡೋದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಬೇಕು. ಹಾಗೇನೆ ಜನರ ಜವಾಬ್ದಾರಿನೂ ಕೂಡ ಇದೆ. ಯಾಕಂದ್ರೆ ಜನರು ಆದಷ್ಟು ಸಾರಿಗೆ ವೆಹಿಕಲ್ ಗಳನ್ನ ಬಳಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಒಂದು ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುತ್ತೆ. ಪ್ರತಿಯೊಬ್ಬರ ಮನೆ ಮೇಲೂ ಒಂದು ಕಾರುಗಳು, 2 ಕಾರು, ಬೈಕು, ಈ ತರ ವೆಹಿಕಲ್ ಗಳಿರುತ್ತೆ. ಪ್ರತಿಯೊಬ್ಬರು ಕೂಡ ರಸ್ತೆಗಿಳಿದಂತ ಸಂದರ್ಭದಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತೆ. ಒಬ್ಬರೇ ಓಡಾಡೋದಿದ್ರೆ ಅಂತವರು ಸಾರಿಗೆ ವೆಹಿಕಲ್ ಗಳನ್ನ ಬಳಸಿದ್ರೆ ಎಷ್ಟು ಉತ್ತಮ ಅಂತ ನನ್ನ ಭಾವನೆ. ಥ್ಯಾಂಕ್ ಯು.